ಎಸ್, ನಾವು ನೋಡ್ತಾ ಇದ್ದೀವಿ. ಕಲಾಪ ನಡೀತಾ ಇದೆ. ಆರೋಗ್ಯಕರವಾದಂಥ ಚರ್ಚೆಗಳೇನೋ ನಡೀತಾ ಇದೆ. ಬಟ್ ಕೆಲವೊಂದಷ್ಟು ವಿಚಾರಗಳೇನಿದೆ ಅದು ರಾಜಕೀಯ ಜಟಾಪಟಿಗೆ ಕಾರಣ ಆಗಿ ಇಡೀ ದಿನದ ಕಲಾಪವೇ ಬಲಿಯಾಗಿ ಹೋಗ್ತಾ ಇದೆ. ನೋಡಿ, ಮೊದಲ ಹೆಡ್ಲೈನಲ್ಲೇ ಇದೆ, ಗ್ಯಾರಂಟಿ ಸಮಿತಿ ಜಟಾಪಟಿ ಅಂತೇಳಿ. ಗ್ಯಾರಂಟಿ ಜಾರಿ ಸಮಿತಿಗೆ ಕಾಂಗ್ರೆಸ್ಸಿಗರನ್ನ ನೇಮಕ ಮಾಡಿದ್ದು, ಗೌರವಧನ ಕೊಡೋದು, ಇದೆಲ್ಲವೂ ಕೂಡ BJPಯ ಕೆಂಗಣ್ಣಿಗೆ, ಅಂದರೆ ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಇದು ಗುರಿಯಾಗಿದೆ ಅನ್ನೋದು ಒಂದು ಮೇನ್ ಸುದ್ದಿ ಇದು ಇವತ್ತಿಂದು. ಅಂದರೆ ನಿನ್ನೆ ನಡೆದಿರುವಂಥ ಒಂದು ಜಟಾಪಟಿ. ಅಂದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಯಾರನ್ನು ಬೇಕಾದರೂ ಕೂಡ ನೇಮಕ ಮಾಡುವಂಥ ಅವಕಾಶಗಳಿದ್ದಾವೆ ಅನ್ನೋದು ಅವ್ರ ವಾದ. ನಮ್ಮ ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ, ಕೆಲಸ ಮಾಡಿದ್ದಾರೆ, ಊರೂರು ಸುತ್ತಿದ್ದಾರೆ, ಗ್ಯಾರಂಟಿಗಳ ಬಗ್ಗೆ ಜನರಿಗೆ ತಲುಪಿಸಿದ್ದಾರೆ. ಹಾಗಾಗಿ ನಮ್ಮ ಕೆಲಸ ಮಾಡುವಂತಹ ಕಾರ್ಯಕರ್ತರನ್ನ ನಾವು ನೇಮಕ ಮಾಡಿದ್ದೇವೆ ಸಮಿತಿಗೆ, ಅವರಿಗೆ ಗೌರವಧನ ಅಂತ ಸಿಗುತ್ತೆ, ವಾರ್ಷಿಕವಾಗಿ 8 ರಿಂದ 10 ಕೋಟಿ ಖರ್ಚಾಗುತ್ತೆ ಅನ್ನೋದು ವಿಪಕ್ಷಗಳ ಆರೋಪ. ಈಗ ಆಡಳಿತ ಪಕ್ಷದ ಸಮರ್ಥನೆ ಅಂತ ಹೇಳಿದ್ರೆ, ಹಾಗಾದರೆ ನಾವು ಯಾರನ್ನ ಆಯ್ಕೆ ಮಾಡಬೇಕಾಗಿತ್ತು? ಏನು BJP ಅವರು ತಂದು ಕೂರ್ಸೋಕ್ಕಾಗತ್ತಾ ಅಲ್ಲಿ ಗ್ಯಾರಂಟಿ ಸಮಿತಿಗಳಿಗೆ? ಹಾಗಾಗಿನೇ ಇಲ್ಲಿ ಯಾವುದೇ ರೀತಿಯಾದಂಥ ಹಣದ ಪೋಲು ಆಗ್ತಾ ಇಲ್ಲ. ವಿರೋಧ ಪಕ್ಷಗಳ ಆರೋಪ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಕಾರ್ಯಕರ್ತರನ್ನ ನೇಮಕ ಮಾಡಿ, ನಿಮ್ಮ ಪಕ್ಷದವ್ರನ್ನೇ ಅಲ್ಲಿ ಆಯ್ಕೆ ಮಾಡಿ ಕೂರಿಸಿ, ನಮಗೇನು ಇಲ್ಲ, ಆದರೆ ಸರ್ಕಾರದ ಖಜಾನೆಯಲ್ಲಿರುವಂಥ ಹಣವನ್ನು ಯಾಕೆ ಅವ್ರಿಗೆ ಕೊಡ್ತಾ ಇದ್ದೀರಿ? ಯಾಕೆ ಅವ್ರಿಗೆ 8 ರಿಂದ 10 ಕೋಟಿ ವಾರ್ಷಿಕವಾಗಿ ಖರ್ಚು ಮಾಡ್ತಾ ಇದ್ದೀರಿ? ಇದು ಆರ್ಥಿಕವಾಗಿ ಹೊರೆ ಆಗಲ್ವಾ? ಏನಿದು ನಿಮ್ಮ ಮನೆ ದುಡ್ಡು? ಹಾಗಾದರೆ ಸರ್ಕಾರದ ದುಡ್ಡು, ನಿಮ್ಮ ಪಾರ್ಟಿ ದುಡ್ಡಾದರೆ ಕೊಡ್ಕೊಳ್ಳಿ ನೀವು. ಈ ರೀತಿ ಒಂದು ವಾಗ್ವಾದ ಶುರುವಾಯಿತು. MT ಕೃಷ್ಣಪ್ಪ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. JDSನ MLA ಅದಕ್ಕೆ ಒಕ್ಕೊರಲಾದಂತಹ ಒತ್ತಾಯಗಳು ಬಂತು. R ಅಶೋಕ್ ಅಂತರೂ ಭಿಕ್ಷೆ ಬೇಡಿ ಆದರೂ ನೀವು ಕಾರ್ಯಕರ್ತರಿಗೆ ಹಣ ಕೊಡಿ, ನಮಗೇನಾಗಬೇಕು, ಆದರೆ ಸರ್ಕಾರಿ ಹಣವನ್ನು ಇಲ್ಲಿ ಬಳಕೆ ಮಾಡಿಕೊಳ್ಬೇಡಿ ಅಂಥೇಳಿ ಬಹಳ ರೋಷಾವೇಶವಾಗಿ DK ಶಿವಕುಮಾರ್ ವಿರುದ್ಧ, ಇಡೀ ಸರ್ಕಾರದ ವಿರುದ್ಧ R ಅಶೋಕ್ ಅವರು ಹರಿಹಾಯ್ದರು. ನೋಡಿ, ಈಗ ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನಿದೆ ಅದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ವಿಭಾಗಗಳಾಗಿ ಮಾಡಿದ್ದಾರೆ. ಅವ್ರ ಕೆಲಸ ಅಂತ ಹೇಳಿದ್ರೆ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಸರ್ಕಾರಕ್ಕೆ ಅಪ್ಡೇಟನ್ನು ಕೊಡೋದು, ವರದಿಯನ್ನು ಕೊಡೋದು. HM ರೇವಣ್ಣ ಏನಿದ್ದಾರೆ ಮಾಜಿ ಸಚಿವರು, ಅವ್ರನ್ನ ಅದಕ್ಕೆ ಮೇನಾಗಿ ಮಾಡಿದ್ರು. ಬಟ್ ಅದಾದ ಮೇಲೆ ಹಂತ ಹಂತವಾಗಿ ಅದನ್ನ ಈಗ ಇಂಪ್ಲಿಮೆಂಟ್ ಮಾಡ್ತಾಯಿದ್ರು. ಇಲ್ಲಿ ಪ್ರಶ್ನೆ ಒಂದೇ ವಿರೋಧ ಪಕ್ಷದ್ದು, ನೀವೇನಾದರೂ ಮಾಡ್ಕೊಳ್ಳಿ, ಸರ್ಕಾರದಿಂದ ಹಣ ಕೊಡೋದು ಯಾಕೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಮತ್ತು DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕರನ್ನು ಕೂಡ ಈ ಒಂದು ಆಯ್ಕೆ ಸಮಿತಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೀವನ್, ಇದೇ ವಿಚಾರ ನಿನ್ನೆ ನಾವು ಗಮನಿಸಿದ ಹಾಗೆ ಇಡೀ ಕಲಾಪನೇ ಬಲಿ ಪಡೆದುಕೊಳ್ತು. ಈಗ ಜಂಟಿ ಸಮಿತಿ ಅಂತ ಹೇಳಿದ್ರೆ ಅದು ಒಂದು ಪಕ್ಷದ್ದು ಕಮಿಟಿ ಆಗಿರುತ್ತೆ, ಅದಕ್ಕೆ ಸರ್ಕಾರದ ದುಡ್ಡು ಯಾಕೆ ಅನ್ನೋದು ಅಶೋಕ್ ಪ್ರಶ್ನೆ ಆಗಿತ್ತು ಅನ್ನೋದು. ಅಲ್ಲ, ಒಂದೇನಂತಂದ್ರೆ ಯಾಕೆ BJP ಕಾಲದಲ್ಲಿ ಯಾವುದು ಇಂಥ ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟೇ ಇರಲಿಲ್ವಾ? ಹೌದು. ಕಾಂಗ್ರೆಸ್ ಅವ್ರಿಗೆ ಏನು ಮಾಡ್ಬೇಕಂತಂದ್ರೆ, ಈ ಥರ ಕಳೆದ BJP ಸರ್ಕಾರದ ಅವಧಿಯಲ್ಲಿ ಯಾವ್ಯಾವ ಕಾರ್ಯಕರ್ತರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟರು, ಯಾವ್ಯಾವ ಅನುದಾನದ ಅಡಿಯಲ್ಲಿ ಏನೆಲ್ಲ ಏನಂತಂದರೆ ಸಮಿತಿ, ಕಾರ್ಯಕಾರಿಣಿ ಸಮಿತಿ ಅಥವಾ ಏನೋ ಒಂದು ಸಮಿತಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಆ ಸಮಿತಿ ಮೊದಲು ಎಷ್ಟಿತ್ತು, ಈಗ ಎಷ್ಟು ಜನ, ಅಂದರೆ ಮೊದಲು ಎಷ್ಟು ಇವರು ಸ್ಪೆಂಡ್ ಮಾಡಿದರು, ಇವರೇನಂತಂದ್ರೆ ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ದೀನಪ್ಪ, ಸೊ ಅದಕ್ಕೋಸ್ಕರ ಈಗ ಕಾಂಗ್ರೆಸ್ ಕಿವಿ ಹಿಂಡ್ತಾ ಇದ್ದೀನಿ, ಕಾಂಗ್ರೆಸ್ ಕಿವಿ ಹಿಡಿದು ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ. ಸೊ ಈಗೇನಂತಂದರೆ, ಈಗೇನು ಗ್ಯಾರಂಟಿ ಸಮಿತಿಯ ಬಗ್ಗೆ ಏನು ಪ್ರಶ್ನೆ ಮಾಡ್ತಿದ್ದಾರಲ್ಲ BJP ಅವರು, ತಮ್ಮ ಕಾಲದಲ್ಲೂ ಕೂಡ ಇಂತಹ ಸಮಿತಿಗಳಾಗಿರ್ತವೆ. ಹೌದು, ತಮ್ಮ ಕಾಲದಲ್ಲೂ ಆಗಿರ್ತವೆ. ಬಟ್ ಏನಂತಂದರೆ ಅದ್ರ ಬಗ್ಗೆ ಕಾಂಗ್ರೆಸ್ ಅವರು ಕೂಡ ಪ್ರಶ್ನೆ ಕೇಳಬೇಕು. ಏನಂತಂದರೆ ಒಂದು ತನಿಖೆ ಮಾಡಿಸಿ, ಗ್ಯಾರಂಟಿ ಅಂದರೆ BJP ಕಾಲದಲ್ಲಿ ಆದಂತಹ ಸಮಿತಿಗಳೆಷ್ಟು, ಅಲ್ಲಿ ಕಾರ್ಯಕರ್ತರಿಗೆ ಎಷ್ಟೆಷ್ಟು ದುಡ್ಡು ಕೊಡ್ತಾ ಇದ್ರು, ಏನಾಗ್ತಾಯಿತ್ತು, ಅನುದಾನ ಎಷ್ಟು ಹೋಗ್ತಾ ಇತ್ತು, ದುಡ್ಡು ಅನ್ನೋದಕ್ಕಿಂತ ಅನುದಾನ ಎಷ್ಟು ಹೋಗ್ತಾ ಇತ್ತು, ಏನೋ ಗೌರವಧನ ಅಂತ ಹೇಳ್ತೀವಲ್ಲ, ಆ ಗೌರವಧನ ಎಷ್ಟು ಹೋಗ್ತಾ ಇತ್ತು ಅನ್ನೋದನ್ನು ಒಂದು ರಿಪೋರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ, ನನ್ನ ಕಾಲದಲ್ಲಿ ನಾನೇನು ಮಾಡಿದ್ದೆ, ನಿಮ್ಮ ಕಾಲದಲ್ಲಿ ನೀವೇನು ಮಾಡಿದ್ರಿ ಅಂತ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಗ್ಯಾರಂಟಿ ಈ ಥರ BJP ಅವ್ರಿಗೆ ಏನಂತಂದರೆ, ಗ್ಯಾರಂಟಿ ಸಕ್ಸಸ್ ಆಗ್ತಾ ಇದೆಯಲ್ಲ, ಅದನ್ನು ಹೆಂಗಾದರೂ ಮಾಡಿ ಡ್ರ್ಯಾಗ್ ಮಾಡಬೇಕು. ಅಜೆಂಡಾ ಗೊತ್ತಾಗ್ಬಿಡುತ್ತೆ ಜನಗಳೇನು ಮೂರ್ಖರಲ್ಲ. ಮತ ಹಾಕಿ
ಈಗ ವಿಧಾನಸೌಧದಲ್ಲಿ ಕೂರಿಸಿದ್ದಾರೆ ಅಂತಂದರೆ ಯಾರು ಏನು ಮಾತಾಡ್ತಾ ಇದ್ದಾರೆ, ಯಾರೇನು ಮಾತಾಡ್ತಾ ಇಲ್ಲ, ಹೆಂಗೆ ಮಾತಾಡ್ತಾ ಇದ್ದಾರೆ, ಭಿಕ್ಷೆ ಬೇಡಿ ಏನೇನೋ ಆರಕ್ಷಕರು ತುಂಬ ಏನೋ ಆಕ್ರೋಶಭರಿತರಾಗಿ ಮಾತಾಡಿ ಏನೇನೇನೋ ಹೇಳಿ ಮಾತಾಡಿದ್ರು. ಬಟ್ ಅದೇ ಜನ ಎಲ್ಲ ನೋಡ್ತಿದ್ದಾರೆ, ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಯಾರು ಏನೇನು ಮಾತಾಡ್ತಾ ಇಲ್ಲ, ಏನು ಪ್ರಶ್ನೆ ಕೇಳ್ತಿದ್ದೀರಾ ನೀವು, ಏನು ಉತ್ತರ ಕೊಡ್ತಿದ್ದಾರೆ, ಆ ಪ್ರಶ್ನೋತ್ತರಗಳ ಬಗ್ಗೆಯೂ ಕೂಡ ಜನ ನೋಡ್ತಾ ಇದ್ದಾರೆ, ಡಿಸೈಡ್ ಮಾಡ್ತಾರೆ. ಸೊ ಏನಂತಂದರೆ ಈಗ ಗ್ಯಾರಂಟಿ ಹೆಂಗಾದರೂ ಮಾಡಿ ಸ್ಟಾಪ್ ಮಾಡಿಸ್ಬೇಕು. ಈಗೇನು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಈ ಪ್ರಶ್ನೆ ಉತ್ತರಕ್ಕೆ ಗ್ಯಾರಂಟಿಗಳ ಬಗ್ಗೆ ಸಮಿತಿ ರಚನೆ ಮಾಡಿದ್ದಾರೆ, ಹಾಗೆ ಹಿಂಗೆ ಅಂತ. ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ನಿಮ್ಮದೇ ಸರ್ಕಾರ ಇದೆ, ಕರೆಕ್ಟ್ ಅಲ್ವಾ? ನಿಮ್ಮದೇ ಸರ್ಕಾರ ಇದೆ, ಅಲ್ಲೂ ಕೂಡ ಏನಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಇದ್ರ ದುಪ್ಪಟ್ಟು 1500 ರೂಪಾಯಿ ಮಾಶಾಸನ ಏನೋ ಲಡ್ಕಿ ಏನೋ ಬೆಹನ್ ಲಡ್ಕಿ ಅಂತ ಯಾವುದೋ ಒಂದು ಯೋಜನೆ ಮಾಡ್ತಾರೆ. ಮಧ್ಯಪ್ರದೇಶದಲ್ಲಿ ತಂದಿದ್ದಾರೆ, ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದರು, ಅಲ್ಲೂ ಮಾಡಿದ್ದಾರೆ. ಅಲ್ಲೂ ಕೂಡ ಸಮಿತಿ ಇರುತ್ತೆ ಅಲ್ವಾ? ಸಮಿತಿ ಇರುತ್ತೆ. ಯಾಕಂತಂದ್ರೆ ಈ ಸರ್ಕಾರದ ಅಧಿಕಾರಿಗಳು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ರನ್ ಮಾಡೋಕ್ಕಾಗಲ್ಲ, ಕಷ್ಟ ಆಗೋಗ್ಬಿಡುತ್ತೆ. ಈಗಾಗಲೇ BPL ಕಾರ್ಡ್ ಅದನ್ನು ಪರಿಷ್ಕರಣೆ ಮಾಡೋದಕ್ಕೆ ವರ್ಷದಿಂದ ಒದ್ದಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳು. ಬಟ್ ಜನಗಳಿಗೆ ತಲುಪುವಂತಹ ಕೆಲಸವನ್ನು ಹಗಲು ರಾತ್ರಿ ಎನ್ನದೇ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. BJP ಸರ್ಕಾರದಲ್ಲೂ ಕೂಡ ಕೆಲವೊಂದಿಷ್ಟು ಯೋಜನೆಗಳನ್ನು ಕಾರ್ಯಕರ್ತರನ್ನು ಯಾವತ್ತೂ ಮರೆಯಕ್ಕೆ ಹೋಗಬೇಡಿ. ಕಾರ್ಯಕರ್ತರೇ ನಿಮ್ಮ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಕರ್ನಾಟಕ BJP ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯೋಜನೆಗಳನ್ನು ಕೂಡ ಹಗಲು ರಾತ್ರಿ ಎನ್ನದೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದೇ ಕಾರ್ಯಕರ್ತರು. ಏನಿಲ್ಲ, ಅದಕ್ಕೆ ಗೌರವಧನ ಅದೇ ಕೈಯಿಂದ ಕೊಡಿ, ಜೇಬಿಂದ ಕೊಡಿ ಅಂತ. ಬಟ್ ಏನೋ ಒಂದು ಕಡೆ ಫಂಡ್ ಇರುತ್ತೆ, ಏನೋ ಕೊಡ್ತಿರ್ತಾರೆ. ಬಟ್ ಅದೇ ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮಿತಿ ಬಗ್ಗೆ ಆರ್ ಅಶೋಕ್ ಅವರು ಕೆಂಡ ಕಾರಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ.